ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಬೆಲ್ಲದ ಮಹತ್ವದ ಬಗ್ಗೆ ತಿಳಿಯೋಣ. ಊಟವಾದ ಮೇಲೆ ಬೆಲ್ಲ ತಿನ್ನುವುದು ಸಾಮಾನ್ಯ, ಆದರೆ ಇದಕ್ಕೆ ಕಾರಣವೇನು? ಚಳಿಗಾಲದಲ್ಲಿ ಬೆಲ್ಲ ತಿಂದರೆ ವಿಟಮಿನ್ಗಳು ಮತ್ತು ಲವಣಗಳು ನಮ್ಮ ಹೊಟ್ಟೆಯನ್ನ ಸೇರುತ್ತವೆ. ಇದು ದೇಹವನ್ನ ಬೆಚ್ಚಗಾಗಿ ಇಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಕೂಡ ಹೆಚ್ಚಿಸುತ್ತದೆ. ಶೀತ ಮತ್ತು ಕೆಮ್ಮು ಇದ್ದಾಗ ಬೆಲ್ಲ ತಿನ್ನುವುದು ಉತ್ತಮ. ಬಿಸಿ ನೀರಿನಲ್ಲಿ ಬೆರೆಸಿ ಕುಡಿಯುವುದು ಅಥವಾ ಚಹಾಗೆ ಬೆಲ್ಲವನ್ನ ಹಾಕುವುದು ಪ್ರಯೋಜನಕಾರಿ. ಬೆಲ್ಲ ದೇಹದಲ್ಲಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ, ಮಲಬದ್ಧತೆಯಿಂದ ರಕ್ಷಿಸುತ್ತದೆ. ಇದು ಮೂತ್ರಪಿಂಡದಲ್ಲಿನ ವಿಷಕಾರಿ ರಾಸಾಯನಿಕಗಳನ್ನ ಹೊರಹಾಕಲು ಸಹಾಯ ಮಾಡುತ್ತದೆ. ಬೆಲ್ಲದ ಮತ್ತೊಂದು ಲಾಭವೆಂದರೆ ಇದು ರಕ್ತ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ. ನಿತ್ಯದ ಸೀಮಿತ ಪ್ರಮಾಣದಲ್ಲಿ ಸೇವಿಸುವುದರಿಂದ ರಕ್ತ ಶುದ್ಧವಾಗುತ್ತದೆ. ಬೆಲ್ಲದಲ್ಲಿ ಆಂಟಿ ಆಕ್ಸಿಡೆಂಟ್ಗಳು, ಸತು ಮತ್ತು ಸೆಲೆನಿಯಂ ಇದ್ದು ಇದು ಹಿಮೋಗ್ಲೋಬಿನ್ ಪ್ರಮಾಣವನ್ನ ಹೆಚ್ಚಿಸುತ್ತದೆ. ಇದು ದೇಹವನ್ನ ಸ್ವಚ್ಛಗೊಳಿಸುತ್ತದೆ. ಶ್ವಾಸಕೋಶ, ಶ್ವಾಸನಾಳ ಮತ್ತು ಹೊಟ್ಟೆಯನ್ನ ಸ್ವಚ್ಛಗೊಳಿಸುತ್ತದೆ. ಋತುಸ್ರಾವದ ನೋವಿಗೆ ಬೆಲ್ಲ ಉಪಶಮನ ನೀಡುತ್ತದೆ. ಗರ್ಭಿಣಿ ಮಹಿಳೆಯರಿಗೆ ಉತ್ತಮ, ಏಕೆಂದರೆ ಬೆಲ್ಲದಲ್ಲಿ ಕಬ್ಬಿಣ ಮತ್ತು ಫೋಲೇಟ್ ಅಂಶ ಇರುವುದರಿಂದ. ಬೆಲ್ಲದಲ್ಲಿ ಮ್ಯಾಗ್ನೀಷಿಯಂ ಹೆಚ್ಚಿನ ಪ್ರಮಾಣದಲ್ಲಿದೆ. ಇದು ಕರುಳಿನ ಆರೋಗ್ಯಕ್ಕೆ ಉತ್ತಮ. 10 ಗ್ರಾಂ ಬೆಲ್ಲದಲ್ಲಿ 16 ಮಿಲಿಗ್ರಾಂ ಮ್ಯಾಗ್ನೀಷಿಯಂ ಇದೆ. ಬೆಲ್ಲ ದೇಹದ ಉಷ್ಣತೆಯನ್ನ ಕಾಪಾಡಲು ಸಹಾಯ ಮಾಡುತ್ತದೆ. ಬೇಸಿಗೆಗೆ ತಂಪು ನೀರಿನಲ್ಲಿ ಬೆಲ್ಲ ಕುಡಿಯುವುದು ಉತ್ತಮ. ಬೆಲ್ಲದಲ್ಲಿ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಇದ್ದು ದೇಹದಲ್ಲಿ ಆಮ್ಲೀಯ ತತ್ವಗಳನ್ನ ನಿಯಂತ್ರಿಸುತ್ತದೆ. ಇದು ರಕ್ತದ ಒತ್ತಡವನ್ನ ನಿಯಂತ್ರಣದಲ್ಲಿ ಇಡುತ್ತದೆ. ನಿತ್ಯ ಬೆಲ್ಲ ಸೇವಿಸುವುದರಿಂದ ಅಸ್ತಮದ ಸಮಸ್ಯೆ ನಿವಾರಣೆಯಾಗುತ್ತದೆ. ಎಳ್ಳು ಬೆರೆಸಿ ಸೇವಿಸಿದರೆ ಶ್ವಾಸಕೋಶಕ್ಕೆ ಉತ್ತಮ. ಸಂಧಿ ನೋವು ಇದ್ದರೆ ಬೆಲ್ಲ ಉತ್ತಮ ನೋವು ನಿವಾರಕ. ಶುಂಠಿಯೊಂದಿಗೆ ಸೇವಿಸುವುದರಿಂದ ಮೂಳೆಗಳಿಗೆ ಸಹ ಪ್ರಯೋಜನಕಾರಿ. ತೂಕ ಇಳಿಸಲು ಬೆಲ್ಲ ಉತ್ತಮ ಆಯ್ಕೆ. ಪೊಟ್ಯಾಷಿಯಂ ಹೆಚ್ಚಿರುವ ಕಾರಣ ಚಯಾಪಚಯವನ್ನ ಉತ್ತಮಗೊಳಿಸುತ್ತದೆ. ಬೆಲ್ಲ ದೇಹಕ್ಕೆ ದೀರ್ಘಕಾಲದ ಶಕ್ತಿಯನ್ನ ನೀಡುತ್ತದೆ, ಆದರೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನ ಇದು ಏರಿಸುವುದಿಲ್ಲ. ಸುಸ್ತು ಮತ್ತು ನಿಶಕ್ತಿ ಇರುವವರಿಗೆ ಬೆಲ್ಲ ಉತ್ತಮ ಪರಿಹಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.